ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ. ಅದರಲ್ಲಿ ಪ್ರಮುಖವಾದದ್ದು ನಮ್ಮ ಮೂತ್ರಪಿಂಡಗಳು ಅಥವಾ ಕಿಡ್ನಿಗಳು ಎನ್ನಬಹುದು. ನಮ್ಮ ದೇಹದ ಕಸವನ್ನು ಗುಡಿಸಿ ಹೊರಹಾಕುವ ಕಾವಲುಗಾರರು ಇವರು ಕೂಡ ಅಂತ ಹೇಳ್ಬೋದು. ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ಈ ಕಿಡ್ನಿಗಳು ತಮ್ಮ ಕೆಲಸವನ್ನು ನಿಲ್ಲಿಸಿಬಿಡುತ್ತವೆ. ಆಗ ವೈದ್ಯರು ಸೂಚಿಸುವ ಒಂದು ಚಿಕಿತ್ಸೆಯೇ ಡಯಾಲಿಸಿಸ್. ಅಷ್ಟಕ್ಕೂ ಈ ಡಯಾಲಿಸಿಸ್ ಎಂದರೇನು, ಅದನ್ನು ಯಾರಿಗೆ ಮಾಡುತ್ತಾರೆ, ಏಕೆ ಮಾಡುತ್ತಾರೆ ಮತ್ತು ಇದನ್ನು ಮಾಡುವ ವಿಧಾನ ಹೇಗೆ, ಇದೆಲ್ಲದರ ಸಂಪೂರ್ಣ ಮಾಹಿತಿ ನಮ್ಮ ಶೋಧ ಚಾನೆಲ್ನಲ್ಲಿದೆ. ಈ ವಿಡಿಯೋನು ಕೊನೆವರೆಗೂ ತಪ್ಪದೆ ನೋಡಿ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಡಯಾಲಿಸಿಸ್ ಏಕೆ ಮತ್ತು ಯಾರಿಗೆ ಮಾಡುತ್ತಾರೆ? ಮೊದಲನೆಯದಾಗಿ ಡಯಾಲಿಸಿಸ್ ಏಕೆ ಬೇಕು ಎಂದು ತಿಳಿಯೋಣ. ಆರೋಗ್ಯವಂತ ಕಿಡ್ನಿಗಳು ನಮ್ಮ ದೇಹದಲ್ಲಿನ ರಕ್ತವನ್ನು ದಿನದ 24 ಗಂಟೆಯೂ ಶುದ್ಧೀಕರಿಸುತ್ತಾ ಇರುತ್ತದೆ. ರಕ್ತದಲ್ಲಿರುವ ಹೆಚ್ಚುವರಿ ನೀರು, ಯೂರಿಯಾ, ಕ್ರಿಯೇಟಿನೈನ್ ನಂತಹ ವಿಷಕಾರಿ ಅಂಶಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತವೆ. ಆದರೆ ತೀವ್ರತರದ ಮಧುಮೇಹ ಅಂದರೆ ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ ಅಂದರೆ ಹೈ BP ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ಕಿಡ್ನಿಗಳು 85-90% ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಾಗ ದೇಹದಲ್ಲಿ ವಿಷಕಾರಿ ಅಂಶಗಳು ಜಮೆಯಾಗಲು ಶುರುವಾಗುತ್ತವೆ. ಇದರಿಂದ ಜೀವಕ್ಕೆ ಅಪಾಯ ಎದುರಾಗಬಹುದು. ಇಂತಹ ಪರಿಸ್ಥಿತಿಯನ್ನು ಕಿಡ್ನಿ ಫೇಲ್ಯೂರ್ ಅಥವಾ ಕೊನೆಯ ಹಂತದ ಮೂತ್ರಪಿಂಡದ ಕಾಯಿಲೆ ESRD ಎನ್ನಬಹುದು. ಇಂತಹ ರೋಗಿಗಳಿಗೆ ದೇಹದ ರಕ್ತವನ್ನು ಕೃತಕವಾಗಿ ಶುದ್ಧೀಕರಿಸಲು ಡಯಾಲಿಸಿಸ್ ಮಾಡುವುದು ಅನಿವಾರ್ಯವಾಗುತ್ತದೆ. ಇದು ಕಿಡ್ನಿ ಕಾಯಿಲೆಗೆ ಶಾಶ್ವತ ಗುಣಮುಖ ಪರಿಹಾರವಲ್ಲದಿದ್ದರೂ ರೋಗಿಯ ಜೀವವನ್ನು ಉಳಿಸಲು ಇರುವ ಏಕೈಕ ಕೃತಕ ಮಾರ್ಗವಾಗಿದೆ. ಈಗ ಡಯಾಲಿಸಿಸ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ವೈದ್ಯಕೀಯ ಲೋಕದಲ್ಲಿ ಪ್ರಮುಖವಾಗಿ 2 ರೀತಿಯ ಡಯಾಲಿಸಿಸ್ ವಿಧಾನಗಳಿವೆ. ಮೊದಲನೆಯದು ಹೀಮೋಡಯಾಲಿಸಿಸ್. ಇದು ಅತ್ಯಂತ ಸಾಮಾನ್ಯವಾದ ವಿಧಾನ. ಇದರಲ್ಲಿ ರೋಗಿಯ ದೇಹದ ರಕ್ತವನ್ನು ಒಂದು ಯಂತ್ರದ ಸಹಾಯದಿಂದ ಹೊರಗೆ ತೆಗೆದು ಅದನ್ನು ಶುದ್ಧೀಕರಿಸಿ ಮತ್ತೆ ದೇಹಕ್ಕೆ ಸೇರಿಸಲಾಗುತ್ತದೆ. ಇದಕ್ಕಾಗಿ ರೋಗಿಯ ಕೈನಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ನಡೆಸಿ ಪಿಸ್ತುಲಾ ಎಂಬ ಮಾರ್ಗವನ್ನು ಮಾಡಲಾಗುತ್ತದೆ. ಅಲ್ಲಿಂದ ಸೂಜಿಯ ಮೂಲಕ ರಕ್ತವನ್ನು ಹೊರತೆಗೆದು ಡಯಾಲೈಸರ್ ಎಂಬ ಕೃತಕ ಕಿಡ್ನಿ ಯಂತ್ರಕ್ಕೆ ಕಳಿಸಲಾಗುತ್ತದೆ. ಆ ಯಂತ್ರವು ರಕ್ತದಲ್ಲಿನ ಕಸ ಮತ್ತು ಹೆಚ್ಚುವರಿ ನೀರನ್ನು ಸೋಸಿ ಶುದ್ಧ ರಕ್ತವನ್ನು ಮತ್ತೊಂದು ನಳಿಕೆಯ ಮೂಲಕ ರೋಗಿಯ ದೇಹಕ್ಕೆ ಮರಳಿ ಕಳಿಸುತ್ತದೆ. ಈ ಪ್ರಕ್ರಿಯೆಗೆ ಸಾಮಾನ್ಯವಾಗಿ 2 ರಿಂದ 3 ಗಂಟೆ ಸಮಯ ಬೇಕಾಗುತ್ತದೆ. ರೋಗಿಯ ಸ್ಥಿತಿಯನ್ನು ಅವಲಂಬಿಸಿ ವಾರಕ್ಕೆ 2 ಅಥವಾ 3 ಬಾರಿ ಆಸ್ಪತ್ರೆಗೆ ಹೋಗಿ ಇದನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಎರಡನೆಯದು ಪೆರಿಟೋನಿಯಲ್ ಡಯಾಲಿಸಿಸ್. ಇದು ಯಂತ್ರದ ಸಹಾಯವಿಲ್ಲದೆ ರೋಗಿಯ ಹೊಟ್ಟೆಯ ಒಳಗಿನ ಪದರವನ್ನು ಬಳಸಿ ಮಾಡುವ ವಿಧಾನವಾಗಿದೆ. ರೋಗಿಯ ಹೊಟ್ಟೆಯೊಳಗೆ ಕ್ಯಾಥಿಟರ್, ಒಂದು ಸಣ್ಣ ಟ್ಯೂಬ್, ಅದನ್ನು ಶಾಶ್ವತವಾಗಿ ಅಳವಡಿಸಲಾಗುತ್ತದೆ. ಇದರ ಮೂಲಕ ಒಂದು ವಿಶೇಷವಾದ ದ್ರವವನ್ನು ಅಂದರೆ ಡಯಾಲಿಸಿಸ್ ಫ್ಲೂಯಿಡ್ ಅನ್ನು ಹೊಟ್ಟೆಯೊಳಗೆ ಬಿಡಲಾಗುತ್ತದೆ. ಈ ದ್ರವವು ಹೊಟ್ಟೆಯ ರಕ್ತನಾಳದಲ್ಲಿರುವ ಕಸವನ್ನು ಹೀರಿಕೊಳ್ಳುತ್ತದೆ. ಕೆಲವು ಗಂಟೆಗಳ ನಂತರ ಆ ದ್ರವವನ್ನು ಹೊರಗೆ ತೆಗೆಯಲಾಗುತ್ತದೆ. ಇದನ್ನು ರೋಗಿಗಳು ವೈದ್ಯರ ಮಾರ್ಗದರ್ಶನದಲ್ಲಿ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು. ಅನೇಕರು ಡಯಾಲಿಸಿಸ್ ಎಂದರೆ ಹೆದರುತ್ತಾರೆ. ಆದರೆ ನೆನಪಿಡಿ, ಡಯಾಲಿಸಿಸ್ ಪಡೆಯುತ್ತಾ 16 ವರ್ಷಗಳ ಕಾಲ ಸಾಮಾನ್ಯ ಜೀವನ ನಡೆಸಿದ ಲಕ್ಷಾಂತರ ಜನರಿದ್ದಾರೆ. ಆದರೆ ಇದಕ್ಕೆ ಕೆಲವು ಕಟ್ಟುನಿಟ್ಟಿನ ನಿಯಮಗಳಿವೆ. ನೀರಿನ ಮಿತಿ. ಡಯಾಲಿಸಿಸ್ ರೋಗಿಗಳು ವೈದ್ಯರು ಹೇಳಿದಷ್ಟೇ ಪ್ರಮಾಣದ ನೀರನ್ನು ಕುಡಿಯಬೇಕು. ಆಹಾರದ ಪದ್ಧತಿ: ಉಪ್ಪು, ಪೊಟ್ಯಾಷಿಯಂ ಅಂದರೆ ಬಾಳೆಹಣ್ಣು, ಎಳನೀರು ಇತ್ಯಾದಿ ಮತ್ತು ರಂಜಕ ಹೆಚ್ಚಿರುವ ಆಹಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ನಿಯಮಿತ ಚಿಕಿತ್ಸೆ: ವೈದ್ಯರು ಸೂಚಿಸಿದ ದಿನಗಳಂದು ತಪ್ಪದೇ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕು. ಸ್ನೇಹಿತರೆ, ಕಿಡ್ನಿ ಕಾಯಿಲೆ ಬಾರದಂತೆ ತಡೆಯಲು ಇಂದಿನಿಂದಲೇ ಧೂಮಪಾನ ನಿಲ್ಲಿಸಿ, BP ಮತ್ತು ಶುಗರ್ ಅನ್ನು ಹತೋಟಿಯಲ್ಲಿಡಿ ಹಾಗೂ ಪ್ರತಿದಿನ ಸಾಕಷ್ಟು ನೀರು ಕುಡಿಯಿರಿ. ಕಿಡ್ನಿ ಆರೋಗ್ಯವೇ ನಮ್ಮ ಜೀವದ ಭಾಗ್ಯ. ಇಂದಿನ ಶೋಧದ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಕಿಡ್ನಿ ಆರೋಗ್ಯದ ಬಗ್ಗೆ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ವೈಜ್ಞಾನಿಕ ಮಾಹಿತಿಗಳಿಗಾಗಿ ನಮ್ಮ ಶೋಧ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.